ಪ್ರಜ್ವಲ್ ಅರೆಸ್ಟ್ ಆಗಿದ್ದಾರೆ. ಈಗ ಎಸ್ಐಟಿ ಕಸ್ಟಡಿಗೆ ನ್ಯಾಯಾಂಗ ಬಂಧನಕ್ಕ ಅನ್ನೋದು ತೀರ್ಪು ಬರಬೇಕು. ಈಗ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ. ಕೋರ್ಟ್ಗೆ ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣ ಹಾಜರುಪಡಿಸಲಾಗಿದೆ. ಪ್ರಜ್ವಲ್ನ ಕಸ್ಟಡಿಗೆ ಎಸ್ಐಟಿ ಕೇಳಲಿದೆ. ಸೊ ಎಷ್ಟು ದಿನಗಳವರೆಗೂ 10 ದಿನಗಳ ಕಾಲ ಕಸ್ಟಡಿಗೆ ಎಸ್ಐಟಿ ಕೇಳಲಿದೆ. 42ನೇ ಎಸಿಎಂಎಂ ಕೋರ್ಟ್ನಲ್ಲಿ ವಿಚಾರಣೆ ಈಗ ಆರಂಭವಾಗ್ತಾ ಇದೆ. ಕೋರ್ಟ್ಗೆ ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣ ಹಾಜರುಪಡಿಸಲಾಗಿದೆ. ಬೋರಿಂಗ್ ಆಸ್ಪತ್ರೆಗೆ ಹೋಗಿ ಮೆಡಿಕಲ್ ಟೆಸ್ಟ್ ಮಾಡಿಕೊಂಡು ನೇರವಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ತಂದಿದ್ದಾರೆ. ಅಲ್ಲಿಗ ಎಸ್ಐಟಿ 10 ದಿನ ಕಸ್ಟಡಿಗೆ ಕೇಳುವಂತ ಸಾಧ್ಯತೆನೇ ತುಂಬಾ ಹೆಚ್ಚಾಗಿದೆ. 42ನೇ ಎಸಿಎಂಎಂ ಕೋರ್ಟ್ನಲ್ಲಿ ವಿಚಾರಣೆ ಈಗ ಆರಂಭವಾಗ್ತಾ ಇದೆ. ಸೊ ಹಾಗಾಗಿ ಈಗ 10 ದಿನ ಕೊಡ್ತಾರ, 1 ವಾರ ಕೊಡ್ತಾರ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಕೇಳ್ತಾ ಇರೋದೇ 10 ದಿನ ಅನ್ನುವಂಥದ್ದಾದರೆ ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ವಿಚಾರಣೆ ಆರಂಭವಾಯ್ತಾ ಈಗ? ಅರುಣ್, ಇದೀಗ ಕಟಕಟೆಗೆ ಇನ್ನೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಹೋಗಿಲ್ಲ. ಕಾರಣ ನ್ಯಾಯಾಧೀಶರು ಇನ್ನೂ ಕೂಡ ಸೀಟ್ಗೆ ಬಂದಿಲ್ಲ. ಹೀಗಾಗಿ ಕೋರ್ಟ್ನ ಹೊರಭಾಗದಲ್ಲಿ, ಕೋರ್ಟ್ನ ಆವರಣದಲ್ಲಿ ಇದೀಗ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು ಕೂರಿಸಿದ್ದಾರೆ. ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟನ್ನು ಮುಗಿಸಿ ಇದೀಗ ಸೀದಾ CCH 42ರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಕೆಲಸವನ್ನು ಇದೀಗ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಈಗಾಗಲೇ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನು ಸಹ ಸಿದ್ಧಪಡಿಸಿಟ್ಟುಕೊಂಡು ಇದೀಗ ಇವ್ರನ್ನ ವಶಕ್ಕೆ ಕೊಡಬೇಕು, ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಮನವಿಯನ್ನು ಸಹ ಮಾಡಿಕೊಳ್ಳಿದ್ದಾರೆ. ಈಗಾಗಲೇ ಕೋರ್ಟ್ಗೆ SPP ಅಶೋಕ್ ನಾಯಕ್ ಕೂಡ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಇದರ ಅರ್ಜಿಯ ವಿಚಾರಣೆ ಈಗ ಆರಂಭವಾಗುತ್ತೆ. ಈಗ ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಸಾಕಷ್ಟು ಆರೋಪಗಳನ್ನು ಈಗಾಗಲೇ ಹೊರಿಸಲಾಗಿದೆ. 3 ಅತ್ಯಾಚಾರ ಪ್ರಕರಣಗಳು ಇವ್ರ ಮೇಲೆ ದಾಖಲಾಗಿದ್ದಾವೆ. ನಿರಂತರ ಅತ್ಯಾಚಾರ ಪ್ರಕರಣಗಳು ಕೆಲ ಸಂತ್ರಸ್ತೆಯರ ಮೇಲೆ ನಡೆದಿದೆ. ಇವರು ಯಾವಾಗ ಇವ್ರ ಮೇಲೆ FIR ದಾಖಲಾಯಿತು, FIR ಆಗುತ್ತೆ ಅನ್ನೋ ಮುನ್ಸೂಚನೆ ಸಿಕ್ತು, ಆಗ ದೇಶವನ್ನು ತೊರೆದು ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ರು. ನಿನ್ನೆ ಅವರು ಭಾರತಕ್ಕೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ ಅನ್ನೋ ಈ ಹಿನ್ನೆಲೆಯಲ್ಲಿ ಇದೀಗ ಎಸ್ಐಟಿ ಅಧಿಕಾರಿಗಳು ಇದೀಗ ಆ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನು ಸಿದ್ಧಪಡಿಸಿದ್ದಾರೆ. ಆ ರಿಮ್ಯಾಂಡ್ ಅಪ್ಲಿಕೇಶನ್ ಆಧಾರದ ಮೇಲೆ ಇದೀಗ SPP ಅಶೋಕ್ ನಾಯಕ್ ರವರು ಕೋರ್ಟ್ನಲ್ಲಿ ವಾದವನ್ನು ಮಂಡನೆ ಮಾಡಲಿದ್ದಾರೆ. 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಸಾಮಾನ್ಯವಾಗಿ ಈಗ 3 FIRಗಳು ಇರೋದ್ರಿಂದ ಒಂದು ಪ್ರಕರಣದಲ್ಲಿ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಬಹುದು. ಆದರೆ ಕ್ರೈಮ್ ಏನಿದೆ ಅದು ಒಂದೇ ತರಹನಾದ ಕ್ರೈಮ್ ಇರೋದು, ಮತ್ತೆ ಒಂದೇ ಕಡೆ FIR ಆಗಿರೋದು, ಮತ್ತೆ ಇದಕ್ಕೆ ತನಿಖಾ ಸಂಸ್ಥೆಯನ್ನು ಒಂದೇ ಮಾಡಿರೋದ್ರಿಂದ ಇನ್ವೆಸ್ಟಿಗೇಷನ್ಗೆ ಹೀಗಾಗಿ 3 ಪ್ರಕರಣಗಳನ್ನು ಮರ್ಜ್ ಮಾಡಿ ನೋಡಲಾಗುತ್ತೆ. ಈ ಪ್ರಕರಣದಲ್ಲಿ ಇದೀಗ ಮ್ಯಾಕ್ಸಿಮಮ್ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳಬಹುದು. ಈಗ ಸದ್ಯ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಇದೀಗ ಎಸ್ಐಟಿ ಅಧಿಕಾರಿಗಳು ಮತ್ತೆ SPP ಅಶೋಕ್ ನಾಯಕ್ ರವರು ಕೋರ್ಟ್ನಲ್ಲಿ ಹಾಜರಿದ್ದಾರೆ. ನರಸಿಂಹಮೂರ್ತಿ, ಕೇಸ್ ವೈಸ್ ನೋಡೋದಾದ್ರೆ ಇನ್ ಬೆನಿಫಿಟ್ ಆಫ್ ಡೌಟ್ 99.99% ಇದರಲ್ಲಿ ಬೇಲ್ ಸಿಗೋಕ್ಕಂತೂ ಚಾನ್ಸೇ ಇಲ್ಲ. 100% ಮೋಸ್ಟ್ಲಿ ಇರ್ಲಿಕ್ಕಿಲ್ಲ. ನ್ಯಾಯಾಂಗ ಬಂಧನವೂ ಕೂಡ ಡೌಟ್ ಅಂತ ಕಾಣಿಸುತ್ತೆ ಇಂಥ ಪ್ರಕರಣದಲ್ಲಿ. ಕಾರಣ 1 ತಿಂಗಳು ಅವರು ಕಾಣಿಸಿಕೊಳ್ಳದೆ ಇರೋದೇ ಅವರಿಗೆ ಒಂದಿಷ್ಟು ಡ್ಯಾಮೇಜ್ ತಂದಿಡ್ತಾ ಇದೆಯಾ ಬೇಲ್ ವಿಚಾರದಲ್ಲಿ, ಅಥವಾ ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾ ಇರುವಂಥ ವಿಚಾರದಲ್ಲಿ? ಅರುಣ್, ಸಾಮಾನ್ಯವಾಗಿ 10 ವರ್ಷದ ಮೇಲಿನ ಸಜೆಗಳಿರ್ತಕ್ಕಂತಹ ಸೆಕ್ಷನ್ಗಳು ಯಾವನ್ನ ಹಾಕಲಾಗಿರುತ್ತೆ ಅಂಥ ಪ್ರಕರಣಗಳಲ್ಲಿ ಬಹುತೇಕ ಮಾನ್ಯ ನ್ಯಾಯಾಧೀಶರು ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ. ಕಾರಣ ಇಷ್ಟೇ, ಪೊಲೀಸರು ಒಂದಷ್ಟು ಇನ್ವೆಸ್ಟಿಗೇಷನನ್ನು ಪೆಂಡಿಂಗ್ ಉಳಿಸ್ಕೊಂಡಿರ್ತಾರೆ. ಆರೋಪಿ ಸಿಕ್ಕ ಬಳಿಕ ಆತನ ಹೇಳಿಕೆಯನ್ನು ಪಡೆದುಕೊಳ್ಬೇಕು, ಸ್ಪಾಟ್ ಮಾಜರ್ ಪ್ರಕ್ರಿಯೆಯನ್ನು ನಡೆಸಬೇಕು, ಮೆಡಿಕಲ್ ಟೆಸ್ಟನ್ನು ನಡೆಸಬೇಕು, ಅದ್ರ ಜೊತೆಗೆ ಧ್ವನಿ ಪರೀಕ್ಷೆಯನ್ನು ನಡೆಸಬೇಕು, ಈ ಅತ್ಯಾಚಾರ ಪ್ರಕರಣದಲ್ಲಿ ಪುರುಷತ್ವ ಪರೀಕ್ಷೆಯನ್ನು ನಡೆಸಬೇಕು, ಮತ್ತು ಈತ ಎಲ್ಲೆಲ್ಲಿ ಆ ಸಂತ್ರಸ್ತೆಯರು ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಯಿತು, ಅತ್ಯಾಚಾರ ಆಯಿತು ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೋ ಅಂಥ ಸ್ಥಳಗಳಿಗೆ ಕರೆದೊಯ್ದು ಸ್ಪಾಟ್ ಮಾಜರ್ ಪ್ರಕ್ರಿಯೆಯನ್ನು ನಡೆಸಬೇಕು. ಹೀಗಾಗಿ ಇದೆಲ್ಲ ಕೂಡ ಸುದೀರ್ಘ ಪ್ರಕ್ರಿಯೆ. ಇದು 1, 2, 3 ದಿನದಲ್ಲಿ ನಡೆಯೋ ಪ್ರಕ್ರಿಯೆ ಅಲ್ಲ. ಹೀಗಾಗಿ ಸಾಮಾನ್ಯವಾಗಿ ಪೊಲೀಸ್ ಕಸ್ಟಡಿಗೆ ಕೇಳ್ತಾರೆ. ಇಲ್ಲೂ ಕೂಡ ಈಗ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ಮೊನ್ನೆ ಇವರು ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ಅವರು ಆಂಟಿಸಿಪೇಟರಿ ಬೇಲ್ಗಾಗಿ, ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಹಾಕೊಂಡಿದ್ರು. ಇದೀಗ ನಿನ್ನೆ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿರೋದ್ರಿಂದ, ಏರ್ಪೋರ್ಟ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿರೋದ್ರಿಂದ ಇದೀಗ ಎಸ್ಐಟಿ SPP ಅಶೋಕ್ ನಾಯಕ್ ರವರು ಕೋರ್ಟ್ನ ಗಮನಕ್ಕೆ ತರ್ತಾರೆ. ಅದು ಸಾಮಾನ್ಯವಾಗಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿರೋದ್ರಿಂದ ಈ ಒಂದು ಆಂಟಿಸಿಪೇಟರಿ ಬೇಲ್ನ ಅರ್ಜಿ ಏನಿದೆ ಅದು ಸಾಮಾನ್ಯವಾಗಿ ಅನೂರ್ಜಿತವಾಗುತ್ತೆ. ಹೀಗಾಗಿ ಇವರು ಫ್ರೆಶ್ ಆಗಿ ಏನಾದರೂ ಬೇಲ್ ಬೇಕು ಅಂದಂತಹ ಪಕ್ಷದಲ್ಲಿ ಅಪ್ಲಿಕೇಶನ್ ಅನ್ನು ಹಾಕೊಳ್ಬಹುದು. ಅದಕ್ಕೂ ಕೂಡ ಇದೀಗ ರೇವಣ್ಣ ಪರ ವಕೀಲರು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಮತ್ತೆ ಅಟ್ಲೀಸ್ಟ್ ಮಧ್ಯಂತರ ಜಾಮೀನಾದರೂ ಕೊಡಿ ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಸಹ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಮಾಡ್ಕೊಳ್ತಕ್ಕಂತಹ ಸಾಧ್ಯತೆ ಇದೆ. ಅರುಣ್.